ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೀಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ 2026 ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣದ ಜೊತೆಗೆ ಸ್ನೇಹಿತರೆ ಹೋಳಿ ಹುಣ್ಣಿಮೆ ಇದೆ. 2026 ಮಾರ್ಚ್ 3ರಂದು ಆಚರಿಸಲಾಗುವಂತಹ ಹುಣ್ಣಿಮೆ ಪಾಲ್ಗುಣ ಪೂರ್ಣಿಮೆ ಅಂತಾನೆ ಹೇಳ್ಬಹುದು. ಪ್ರಮುಖವಾಗಿ ಹೋಲಿಕೆ ದಹನಕ್ಕೆ ಮಹತ್ವದಾಗಿದೆ ಸ್ನೇಹಿತರೆ. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಅಂತಾನೆ ಹೇಳಬಹುದು. ಪ್ರಹಲ್ದನ ರಕ್ಷಣೆ, ಹೊಸ ಋತುವಿನ ವಸಂತ ಆರಂಭ ಮತ್ತು ಅಹಂಕಾರ ನಕಾರಾತ್ಮಕತೆಯನ್ನ ಸುಡುವಂತಹ ಸಂಕೇತವಾಗಿದೆ. ಅಂದು ಸಂಜೆ ರಾತ್ರಿ ಹೋಲಿಕಾ ದಹನ ಮಾಡಲಾಗುತ್ತದೆ ಸ್ನೇಹಿತರೆ. ಈ ಹುಣ್ಣಿಮೆಯ ದಿನದಿಂದ ಈ 5 ರಾಶಿಯವರಿಗೆ ಧನ ಸಂಪತ್ತು ವೃದ್ಧಿಯಾಗಲಿದೆ. ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ ಎದುರಾಗುವುದಿಲ್ಲ ಅಂತಾನೆ ಹೇಳ್ಬೋದು. ದುಪ್ಪಟ್ಟು ಲಾಭವನ್ನ ನೋಡಲಿದ್ದೀರಿ. ಹಾಗಿದ್ರೆ ಈ 4 ಮತ್ತು 5 ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನ ಫಾಲೋ ಅಪ್ ಮಾಡಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದ್ರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮಾರ್ಚ್ 3ನೇ ತಾರೀಕು ಶಕ್ತಿಶಾಲಿಯಾದಂತಹ ಹೋಳಿ ಹುಣ್ಣಿಮೆಯ ವಿಶೇಷ ಮಹತ್ವವನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಹೋಲಿಕಾ ದಹನ ಅಂದ್ರೆ ಸಾಕಷ್ಟು ಕೇಳ್ತಿರ್ತೀರಾ. ಹೋಲಿಕಾ ದಹನ ಅಂದ್ರೆ ಏನು ಅಂತ. ಇದು ಅಸುರನ ಮಗಳಾದ ಹೋಲಿಕಾ ಭಕ್ತ ಪ್ರಹ್ಲಾದನನ್ನ ಕೊಲ್ಲಲು ಹೋಗಿ ತಾನೇ ಬೆಂಕಿಯಲ್ಲಿ ಭಸ್ಮವಾದ ಕಥೆಯನ್ನ ನೆನಪಿಸುತ್ತದೆ ಸ್ನೇಹಿತರೆ. ಇದು ಹೋಲಿಕಾ ದಹನ ಎಂದು ಕರೆಯಲಾಗುತ್ತದೆ. ಇನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ಸಾಧಿಸುತ್ತದೆ ಸ್ನೇಹಿತರೆ. ಸತ್ಯ, ಭಕ್ತಿ ಮತ್ತು ಸದಾಚಾರ ಯಾವಾಗಲೂ ಜಯಿಸುತ್ತದೆ ಎಂಬ ಸಂದೇಶವನ್ನ ಈ ಹಬ್ಬ ನೀಡುತ್ತದೆ ಅಂತಾನೆ ಹೇಳಬಹುದು. ಹೋಳಿ ಹಬ್ಬ ದಿನ ಹುಣ್ಣಿಮೆ ಬೀಳ್ದಿರುವ ಕಾರಣ ಸ್ನೇಹಿತರೆ ಇದೊಂಥರ ಶಕ್ತಿಶಾಲಿಯಾದಂತಹ ಹುಣ್ಣಿಮೆ. ನಕಾರಾತ್ಮಕತೆಯ ನಿರ್ಮೂಲನೆ ಅಂತಾನೆ ಹೇಳ್ಬಹುದು. ಬೆಂಕಿಯಲ್ಲಿ ನಕಾರಾತ್ಮಕ ಆಲೋಚನೆಗಳು, ದ್ವೇಷ ಮತ್ತು ಅಶುದ್ಧತೆಯನ್ನ ಸುಟ್ಟು ಹಾಕಿ ಜೀವನದಲ್ಲಿ ಹೊಸ ಆರಂಭ, ವಸಂತ ಕಾಲದ ಆಗಮನ ಮಾಡುವುದನ್ನ ಸಂಕೇತಿಸುತ್ತದೆ ಈ ಹುಣ್ಣಿಮೆ. ಇನ್ನು ಸಾಮಾಜಿಕ ಬಂಧ ಅಂತಂದ್ರೆ ಸ್ನೇಹಿತರೆ, ಜನರು ಈ ಬೆಂಕಿಯ ಸುತ್ತ ಸೇರಿ ಪ್ರಾರ್ಥನೆ ಮಾಡುವುದರಿಂದ ಸಮುದಾಯದಲ್ಲಿ ಒಗ್ಗಟ್ಟು ಮತ್ತು ಪ್ರೀತಿ ಮೂಡುತ್ತದೆ. ಈ ದಿನ ಚಂದ್ರನನ್ನ ನೋಡುವುದರಿಂದ ಅಕಾಲಿಕ ಮರಣದ ಭಯ ನಿವಾರಣೆಯಾಗುತ್ತದೆ ಅಂತಾನೆ ಹೇಳ್ಬೋದು ಎಂಬ ನಂಬಿಕೆ ಕೂಡ ತುಂಬಾನೇ ಇದೆ. ಮಾರ್ಚ್ 3 ಸಂಜೆ ಹೋಲಿಕಾ ದಹನ ನಡೆದರೆ ಮರುದಿನ ಮಾರ್ಚ್ 4ರಂದು ಬಣ್ಣಗಳ ಹಬ್ಬವಾದ ಹೋಳಿ ಹಬ್ಬವನ್ನ ಆಚರಿಸಲಾಗುತ್ತದೆ ಸ್ನೇಹಿತರೆ. ಇದು ಈ ಹಬ್ಬದ ಮಹತ್ವ ಮತ್ತು ಹುಣ್ಣಿಮೆಯ ದಿನ ಈ 4 ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಸ್ನೇಹಿತರೆ, ಸಾಕಷ್ಟು ಬದಲಾವಣೆಯನ್ನ ಈ 4 ರಾಶಿಯವರು ನೋಡಲಿದ್ದೀರಿ. ಮಾರ್ಚ್ ನಲ್ಲಿ ಸ್ನೇಹಿತರೆ 5 ಗ್ರಹಗಳ ಸಂಚಾರ ಅಂತಂದ್ರೆ ಹುಣ್ಣಿಮೆಯ ದಿನನೇ ಸ್ನೇಹಿತರೆ 5 ಗ್ರಹಗಳ ಸಂಚಾರ ಸೇರಿ ಈ 5 ರಾಶಿಯವರಿಗೆ ಮಾರ್ಚ್ ತಿಂಗಳು ತುಂಬಾ ಲಕ್ಕಿ ಅಂತಾನೆ ಹೇಳಬಹುದು. ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ಮಾರ್ಚ್ ತಿಂಗಳಿನಲ್ಲಿ ಶನಿ, ಬುಧ, ಶುಕ್ರ ಮತ್ತು ಸೂರ್ಯ ಸೇರಿದಂತೆ ಹಲವಾರು ಗ್ರಹಗಳು ತಮ್ಮ ಚಲನೆಯನ್ನ ಬದಲಾಯಿಸುತ್ತವೆ. ಇದಲ್ಲದೆ ಹಲವು ವರ್ಷಗಳ ನಂತರ ಸೂರ್ಯ ಮತ್ತು ಶನಿ ಮೀನರಾಶಿಯಲ್ಲಿ ಸಾಗುತ್ತಾರೆ. ಒಟ್ಟಾರೆ ಮಾರ್ಚ್ 3ನೇ ತಾರೀಕು ಗ್ರಹ ಸಂಚಾರದಿಂದಾಗಿ ಯಾವ ರಾಶಿಗಳಿಗೆ ಶುಭವಾಗಲಿದೆ, ಯಾರಿಗೆ ಅದೃಷ್ಟವನ್ನ ತರಬಹುದು ಮಾರ್ಚ್ 3 ಹುಣ್ಣಿಮೆಯ ದಿನದಿಂದ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಲಕ್ಕಿ ರಾಶಿಗಳು ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ವರ್ಷದ 3ನೇ ತಿಂಗಳು ಮಾರ್ಚ್ 3ನೇ ತಾರೀಕು ವೈದಿಕ ಜ್ಯೋತಿಷದಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಈ ತಿಂಗಳಲ್ಲಿ ಹೋಳಿಯಿಂದ ಚೈತ್ರ ನವರಾತ್ರಿಯವರೆಗೂ ಹಬ್ಬವನ್ನ ಆಚರಿಸಲಾಗುತ್ತದೆ.
ಇದಲ್ಲದೆ ಮಾರ್ಚ್ ಮೊದಲ ವಾರ ಹಲವಾರು ಗ್ರಹಗಳ ಸ್ಥಾನಗಳಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ. ಇದು 12 ರಾಶಿ ಚಕ್ರ ಚಿಹ್ನೆಗಳ ಜೀವನದ ಮೇಲೆ ಧನಾತ್ಮಕ ಅಥವಾ ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಮಾರ್ಚ್ 3ನೇ ತಾರೀಕು ಆರಂಭದಲ್ಲಿ ಬುಧ, ಮಂಗಳ, ಸೂರ್ಯ ಮತ್ತು ರಾಹು ಕುಂಭ ರಾಶಿಯಲ್ಲಿ ಇದ್ದು, ಬುಧ ನಿತ್ಯ ಯೋಗ, ಮಂಗಲ ಆದಿತ್ಯ ಮತ್ತು ನವಪಂಚಮವನ್ನ ಒಳಗೊಂಡಿರುವಂತಹ ಚತುರ್ಗ್ರಹಿ 4 ಗ್ರಹ ರಾಜಯೋಗವನ್ನ ಸೃಷ್ಟಿಸುತ್ತದೆ. ಮಾರ್ಚ್ 3ನೇ ತಾರೀಕು ಸ್ನೇಹಿತರೆ, ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಶುಭ ಪರಿಣಾಮಗಳನ್ನ ಬೀರಬಹುದು. ಹಾಗಿದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವುದು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮೀನರಾಶಿಯವರಿಗೆ ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಅದೃಷ್ಟವನ್ನ ನೋಡಲಿದ್ದೀರಿ. ಶುಕ್ರ, ಶನಿ ಮತ್ತು ಸೂರ್ಯ ಮೀನ ಲಗ್ನದಲ್ಲಿ ಮನೆಯಲ್ಲಿ ಇರುತ್ತಾರೆ. ಮಂಗಳ, ಬುಧ ಮತ್ತು ರಾಹು ಕೂಡ 12ನೇ ಮನೆಯಲ್ಲಿ ಇದ್ದಾರೆ. ಪರಿಣಾಮವಾಗಿ ವೃತ್ತಿ ಜೀವನದ ಪ್ರಗತಿಗೆ ಸಾಧ್ಯತೆಗಳು ಇವೆ. ತ್ವರಿತ ಬೆಳವಣಿಗೆ ಸಾಧ್ಯ. ಆದಾಯ ವೇಗವಾಗಿ ಹೆಚ್ಚಾಗಬಹುದು. ಭೂಮಿ ಮತ್ತು ವಾಹನವನ್ನ ಪಡೆಯುವ ಸಾಧ್ಯತೆಗಳಿವೆ. ಸಮಾಜದಲ್ಲಿ ಗೌರವ ಮತ್ತು ಪ್ರಗತಿ ವೇಗವಾಗಿ ಹೆಚ್ಚಾಗಬಹುದು. ಕೆಲಸದಿಂದ ಗಮನಾರ್ಹ ಪ್ರಯೋಜನಗಳನ್ನು ಸಹ ಸಿಗಬಹುದು. ಬಡ್ತಿಯ ಜೊತೆಗೆ ನಿಮಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ. ನಿಮ್ಮ ನಿರ್ಧಾರಗಳು ಭವಿಷ್ಯದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ನೀಡಬಹುದು. ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ಚೈತನ್ಯಶೀಲರಾಗಿರಬಹುದು ಸ್ನೇಹಿತರೆ. ಸೊ ಹಾಗಾಗಿ ಹುಣ್ಣಿಮೆಯ ದಿನದಿಂದ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ, ಹೋಳಿ ಹುಣ್ಣಿಮೆಯ ದಿನದಿಂದ ರಾಕ್ಷಕರ ಗುರು ಶುಕ್ರನು 6ನೇ ಮನೆಯಲ್ಲಿ ಉತ್ತುಂಗದಲ್ಲಿದ್ದಾರೆ ಮತ್ತು ಶನಿಯ ಪಕ್ಕದಲ್ಲಿ ಸಂಚರಿಸುತ್ತಿದ್ದಾರೆ. ಹೆಚ್ಚುವರಿಯಾಗಿ ಸೂರ್ಯ, ರಾಹು, ಬುಧ ಮತ್ತು ಮಂಗಳ ಗ್ರಹಗಳು 5ನೇ ಮನೆಯಲ್ಲಿ ಸಂಧಿಸಲ್ಪಟ್ಟಿದ್ದಾರೆ. ಗುರುವು ಅದೃಷ್ಟದ ಮನೆಯಾದ 9ನೇ ಮನೆಯಲ್ಲಿ ಮತ್ತು ಕೇತು 11ನೇ ಮನೆಯಲ್ಲಿ ಇದ್ದಾರೆ. ಪರಿಣಾಮವಾಗಿ ಈ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಲಾಗಿದೆ. ನಿಮ್ಮ ಆರೋಗ್ಯ ಸುಧಾರಿಸುವಂತಹ ನಿರೀಕ್ಷೆ ಇದೆ. ಶುಕ್ರ ಮತ್ತು ಶನಿಯ ಸ್ಥಾನವು ಅನಾರೋಗ್ಯದ ಮೇಲೆ ನಿಯಂತ್ರಣವನ್ನು ಒದಗಿಸುತ್ತದೆ. ಆತ್ಮವಿಶ್ವಾಸವು ಕೂಡ ವೇಗವಾಗಿ ಹೆಚ್ಚಾಗಬಹುದು. ವಿದೇಶದಲ್ಲಿ ಕೆಲಸ ಮಾಡುವ ನಿಮ್ಮ ಕನಸು ಈಡೇರಬಹುದು. ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗಬಹುದು. ಗೌರವ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ ಸ್ನೇಹಿತರೆ. ಸೊ ಹಾಗಾಗಿ ತುಲಾರಾಶಿಯವರು ಕೂಡ ಹೋಳಿ ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಅನಗತ್ಯ ಖರ್ಚುಗಳಿಂದ ದೂರವಿರಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ 5 ಗ್ರಹಗಳ ಸಂಚಾರ ಸ್ನೇಹಿತರೆ. ಮಾರ್ಚ್ 3ರಿಂದ ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು. ಮಾರ್ಚ್ 3ನೇ ತಾರೀಕು ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಇರುವುದರಿಂದ ಸಿಂಹರಾಶಿಯವರಿಗೆ ಮಾರ್ಚ್ 3ನೇ ತಾರೀಕಲ್ಲಿ ಸೂರ್ಯ, ಮಂಗಳ, ಶುಕ್ರ ಮತ್ತು ಬುಧ ಸಿಂಹರಾಶಿ ಚಕ್ರದ ಸಂಚಾರ ಜಾತಕದ 7ನೇ ಮನೆಯಲ್ಲಿ ಇದ್ದಾರೆ. ಹೆಚ್ಚುವರಿಯಾಗಿ ಶನಿ ಮತ್ತು ಶುಕ್ರ 8ನೇ ಮನೆಯಲ್ಲಿ ಚಲಿಸಲಿದ್ದಾರೆ. ಗುರು 11ನೇ ಮನೆಯಲ್ಲಿ ಇರುತ್ತಾರೆ ಮತ್ತು ಕೇತು ಮೊದಲ ಮನೆಯಲ್ಲಿ ಇರುತ್ತಾರೆ. ಮಾರ್ಚ್ನಲ್ಲಿ ಈ ಗ್ರಹಗಳ ಪ್ರಭಾವವು ಸಿಂಹರಾಶಿಯವರ ಆರೋಗ್ಯ, ಶಿಕ್ಷಣ, ಪ್ರೀತಿ, ವೈವಾಹಿಕ ಜೀವನ, ವೃತ್ತಿ ಮತ್ತು ವ್ಯವಹಾರಕ್ಕೆ ಗಮನಾರ್ಹವಾಗಿ ಪ್ರಯೋಜನಗಳನ್ನು ನೀಡುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರು ಉತ್ತಮ ಆರೋಗ್ಯದಲ್ಲಿ ಇರುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಲಾಭವನ್ನು ಪಡೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆಯಬಹುದು. 5ನೇ ಮನೆಯ ಮೇಲೆ ಗುರುವಿನ ಶುಭ ಅಂಶವು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲಿದೆ ಸ್ನೇಹಿತರೆ. ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಬಹುದು. ನಿಮ್ಮ ಪ್ರೇಮ ಜೀವನವು ಉತ್ತಮವಾಗಿರುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಷಭ ರಾಶಿಯವರು ಮಾರ್ಚ್ 3ನೇ ತಾರೀಕು ಭಯಂಕರ ಹುಣ್ಣಿಮೆ ಇರುವ ದಿನದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ವೃಷಭ ರಾಶಿಯವರು ನೋಡಲಿದ್ದೀರಿ. ಮಾರ್ಚ್ನಲ್ಲಿ ಶುಕ್ರ, ಶನಿ ಮತ್ತು ಸೂರ್ಯ ಮೀನರಾಶಿಯಲ್ಲಿ ಸಂಚರಿಸುತ್ತಾರೆ. ಪರಿಣಾಮವಾಗಿ ಈ ರಾಶಿಯ ಅಡಿಯಲ್ಲಿ ಜನಿಸಿದವರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನವನ್ನು ಪಡೆಯಬಹುದು.
ವ್ಯಾಪಾರ ವ್ಯವಹಾರವೂ ಸಹ ಪ್ರಯೋಜನವನ್ನು ಪಡೆಯಲಿದೆ. ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ. ನಿಮ್ಮ ಕೆಲಸವು ವೇಗವಾಗಿ ಪ್ರಗತಿ ಹೊಂದಬಹುದು. ನೀವು ಮೇಲಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಬಹುದು. ನಿಮ್ಮ ಕೆಲಸವನ್ನು ಪ್ರಶಂಸಲಾಗುತ್ತದೆ. ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳು ಕೂಡ ಇವೆ. ನಿಮ್ಮ ಕಾರ್ಯತಂತ್ರವು ಪರಿಣಾಮಕಾರಿಯಾಗಿ ಪರಿಗಣಿಸಬಹುದು. ನೀವು ಗಣನೀಯ ಲಾಭವನ್ನು ಗಳಿಸಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ ಸ್ನೇಹಿತರೆ. ಅನೇಕ ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಸೊ ಹಾಗಾಗಿ ವೃಷಭ ರಾಶಿಯವರು ವೃತ್ತಿ ಜೀವನದಲ್ಲೂ ಕೂಡ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು. ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ. ಅನಗತ್ಯ ಖರ್ಚುಗಳಿಂದ ದೂರವಿರಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮೇಷರಾಶಿಯವರು 3ನೇ ತಾರೀಕು ಸ್ನೇಹಿತರೆ, ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆ ಇರುವ ಕಾರಣ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಗ್ರಹಗಳ ಸಂಚಾರ 5 ಗ್ರಹಗಳ ಸಂಚಾರ ಇರುವ ಕಾರಣ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳು ಹಲವು ವಿಧಗಳಲ್ಲಿ ವಿಶೇಷವಾಗಿರುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳಬಹುದು. ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು. ಅದೇ ರೀತಿ ಉದ್ಯೋಗದಲ್ಲಿ ಇರುವವರಿಗೆ ಈ ಅವಧಿಯು ತುಂಬ ಪ್ರಯೋಜನಕಾರಿಯಾಗಬಹುದು ಸ್ನೇಹಿತರೆ. ಹೊಸ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೊರಹೊಮ್ಮುತ್ತಿವೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅನೇಕ ಸಾಧನೆಗಳನ್ನು ಸಾಧಿಸಬಹುದು. ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯಬಹುದು. ನೀವು ವ್ಯವಹಾರದಿಂದ ಸಹ ಲಾಭ ಪಡೆಯಬಹುದು. ನಿಮ್ಮ ಹೊಸ ಯೋಜನೆಗಳು ಅಥವಾ ಒಪ್ಪಂದಗಳನ್ನು ಪಡೆಯಬಹುದು. ನಿಮ್ಮ ಕುಟುಂಬದೊಂದಿಗೆ ಶಾಂತಿ ಮತ್ತು ಸಂತೋಷ ಮೇಲ್ಗೈ ಸಾಧಿಸಬಹುದು. ಧೈರ್ಯ ಮತ್ತು ಆತ್ಮವಿಶ್ವಾಸವು ವೇಗವಾಗಿ ಹೆಚ್ಚಾಗಬಹುದು. ಆರೋಗ್ಯವು ಕೂಡ ಸಾಮಾನ್ಯವಾಗಿರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಈ 5 ರಾಶಿಯವರು ನೋಡಲಿದ್ದೀರಿ. ಹೋಳಿ ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. ಅನಗತ್ಯ ಖರ್ಚುಗಳಿಂದ ದೂರವಿರಿ. ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.